ಎತ್ಕೊಳ್ಳಿ. ನೀವು ಯಾಕೆ ಓಡ್ ಹೋಗ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸಮಸ್ಯೆನ ನಾನು ಬಗೆಹರಿಸ್ತೇನೆ. ಅಜ್ಜ, ಈ ವಯಸ್ಸಲ್ಲೂ ಈ ರಿಸ್ಕ್ ಬೇಕಾ? ನನ್ನ ಜೀವನದಲ್ಲಿ ರಿಸ್ಕ್ ಅನ್ನೋದೇ ಗೊತ್ತಿಲ್ಲ. ಏನಿದ್ರು ರಿಸ್ಕು ರಿಸ್ಕು ರಿಸ್ಕು. ನೀನ್ ಸುಮ್ನೆ ಅಜ್ಜ, ನೀವು ನಿಜವಾಗ್ಲೂ ನಮ್ಮ ಸಮಸ್ಯೆನ ಬಗೆಹರಿಸ್ತೀರಾ? ಹೌದು, ಖಂಡಿತವಾಗಿ ಬಗೆಹರಿಸ್ತೇನೆ. ನೀವು ನಮ್ ಜೊತೆ ಬನ್ನಿ ಬನ್ನಿ. ಏನ್ರ ಮಾಡೋದು ಇವಾಗ? ಏನು ಮಾಡೋದೀಗ? ನಿಜವಾಗ್ಲೂ ಈ ಸಮಸ್ಯೆ ಬಗೆಹರಿಸ್ತಾನಡ. ಇಲ್ಲ ಇಲ್ಲ, ನನ್ ಕದಿಬೇಡಿ, ನಾನ್ ಬರಲ್ಲ. ನೀನು ಎಲ್ಲಿದ್ದೀಯ ಅನ್ನೋದು ಇಲ್ಲಿಂದಲೇ ಕಾಣ್ತಾ ಇದೆ, ಇಲ್ಲಿಂದಲೇ ಕಾಣ್ತಾ ಇದೆ. ಇಷ್ಟೊಂದು ಕ್ಲಾರಿಟಿ ಆಗಿದೆಯಾ? ಸುಮ್ಮನಿರೋ. ಬಂದು ಈ ಮಂಡಲದ ಮೇಲೆ ನಿಲ್ಲು. ನಾನ್ ಬರಲ್ಲ. ಯಾಕೆ ಬಂದೆ ಇಲ್ಲಿಗೆ? ನಾಳೆ ಇದೇ ಜಾಗದಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಬೇಡಿ, ಆಯ್ತಾ? ಅದು ಆ ಮುಂಚಿನ ಫ್ರೆಂಡ್ಶಿಪ್ ಮಾಡ್ಕಂದ್ರೆ ನನ್ನ ಪ್ರಕೃತಿ ಲವ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ ಅಂತ ಅವಾಗ ಕಾಣಿಸ್ಕೊಳಕ್ಕೆ ಹೋದ್ರೆ ಅದು ನನಗೆ ತೊಂದರೆ ಆಗ್ತಿತ್ತು. ಅದಕ್ಕೆ ಸಂಜೆ ಹೊತ್ತು ನನ್ನ ಫೀಲಿಂಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೋದೆ. ಅವನಿಗಿಂತ ಎದು ಪಕ್ಕ ನಾನು ನೋಡಿದ ತಕ್ಷಣ ದಬಾದಂತ ಬಿದ್ದೋದ. ಅದು ನನ್ನ ತಪ್ಪ. ನಾನು ಅಷ್ಟೊಂದು ಕೆಟ್ಟಾಗಿದ್ದೀನ ಅಂತ ಮಿರರ್ ನೋಡಕ್ಕೆ ಹೋದೆ. ಅದು ಪಲಾರ್ ಅಂತ ಓದೋಯ್ತು. ಅದು ನನ್ನ ತಪ್ಪ. ನಂಗೆ ಗೊತ್ತು ನಾನು ಪ್ರಕೃತಿನ ಎಷ್ಟೊಂದು ಪ್ರೀತಿರ್ತೇನೆ ಅಂತ. ನಾನು ಸತ್ತು ಅಂತರ್ಪೇಶಕ್ಕೆ ಹಾಕಿದ್ದೀನಿ ಅಂತ ನಂಗೆ ಗೊತ್ತು. ಅದೇ ಪ್ರಕೃತಿನ ಸಾಯಿಸಿ ಅವಳು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೇನ ಆಸೆ ಇಲ್ಲ. ಅದೇ ಅವಳ ಕಣ್ಣಿಗೆ ಒಂದೇ ಒಂದ್ಸಲ ಕಾಣಿಸ್ಕೊಂಡು ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ಆಸೆ. ಅದೇ ಅವಳು ನನ್ನ ನೋಡಿದ ತಕ್ಷಣ ಹೆದರ್ಕಂತಾಳೆ ಓಡೋಗ್ತಾಳೆ ಅಂತ ಗೊತ್ತಿರಲಿಲ್ಲ. ನನಗೆ ತುಂಬ ನೋವು ಬರ್ತಿದೆ.
ಪಾಪ ಸತ್ ಮೇಲೂ ಪ್ರೀತಿಸ್ತಾರೆ ಅಂತ ಕೇಳಿದ್ದೆ, ಆದ್ರೆ ಸತ್ ಮೇಲೂ ಪ್ರೀತಿಸೋರ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ನೋಡು, ಆಗಿದ್ದೆಲ್ಲ ಆಗ ಹೋಯ್ತು. ಅವಳು ಪ್ರಕೃತಿ, ಇವಳು ಕೃತಿ. ಪ್ರಕೃತಿ ಮನೆಯವರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ. ನೀನು ಇವಾಗ ನಿನ್ನ ಗಾಡಿನ ಬಿಟ್ಬಿಡು. ಬಿಡು. ಹೋಗು. ಇಲ್ಲ ಇಲ್ಲ ಪ್ರಕೃತಿ ಬಿಟ್ಟು ಹೋಗಲ್ಲ, ಹೋಗಲ್ಲ. ಹೋಗು. ಆಯ್ತು 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 ಆಯ್ತು. ಹೋಗು. ಹೋಗು. ಇಲ್ಲಿಂದ ಹೋಗ್ತೀಯ ಇಲ್ಲ? ಮತ್ತೆ ಯಾಕೋ ನಿಂತ್ಕೊಂಡೆ ಅಲ್ಲಿ? ಅತ್ತ ಮೇಲೆ ಲಗೇಜ್ ಇದೆ, ತಗೊಂಬರ್ತೀನಿ. ಆ